ಸಖತ್ತಾಗಿತ್ತು. ಓ, ಎಲ್ಲ ಇಲ್ಲೇ ಅಸೆಂಬಲ್ ಆಗಿದ್ದೀರಾ? ಏನಪ್ಪ ಕಮಲ್, ಆರಾಮನಾ? ನಾನು ಹೋಗಿದ್ದೆ, ಆದರೆ ಈ ಮನೇಲಿ ಏನೋ ಕನ್ಫ್ಯೂಷನ್ ಇದೆ. ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ, ಆದರೆ ಇವ್ರು ಹೇಳ್ತಿದ್ದಾರೆ ನಾನು ಸಾಕ್ಷಿ ರೂಮಲ್ಲಿದ್ದೆ ಅಂತ. ವಾಟ್ ಇಸ್ ದಿಸ್ ಹರಿ? ನನ್ನ ಮಗನ ಮೇಲೆ ಇಲ್ಲಿ ಸಲ್ಲಿದ್ದೆಲ್ಲ ಆರೋಪ ಹೊರಿಸಿ ಅವಮಾನ ಮಾಡೋದಕ್ಕೆ ನೀವು ನಮ್ಮನ್ನು ಕರೆದಿದ್ದು? ಅಯ್ಯಯ್ಯೋ, ಇಲ್ಲ, ಎಲ್ಲಾದರೂ ಉಂಟೆ ಸರ್. ಸಾಕ್ಷಿ ರೂಮಲ್ಲಿ ನೋಡ್ದಾಗಾಯ್ತು ಅಂತ ನಮ್ಮ ಅತ್ತೆ ಹೇಳಿದ್ರು. ಅವ್ರ ಕಣ್ಣು ಒಂದ ಬಿಡಿ, ಏನು ನೋಡಿದ್ರು ಏನೋ. ಕಮಲ್ ಅವರು ಸಾಕ್ಷಿ ರೂಮಿಗೆ ಹೋದರೆ ಅದರಲ್ಲಿ ತಪ್ಪೇನಿದೆ? ಅವರು ನಮ್ಮ ಸಾಕ್ಷಿನ ಮದುವೆ ಆಗೋರ್ತಾನೆ. ಅವರೇ ಹೋಗಿಲ್ಲ ಅಂತ ಹೇಳ್ತಿದಾರಲ್ಲ, ಅವ್ರು ಹೋದ್ರು ನಮ್ಮದು ಯಾವ ಆಕ್ಷೇಪಣೆನೂ ಇಲ್ಲ. ಸರ್, ಸುಹಾಸ್ ಹೇಳಿದ್ದು 100% ರೈಟ್ ಸರ್. ಕಮಲ್ ಎಂಥ ಗ್ರೇಟು, ಅಂಥವ್ರು ನಮ್ಗೆ ಗೆಳೆಯನಾಗಿ ಸಿಕ್ಕಿರೋದು, ನೀವು ನಮ್ಮ ಸಂಬಂಧ ಬೆಳೆಸ್ತಿರೋದು ನಮ್ಮ ಪುಣ್ಯ. ಏನೋ ಕನ್ಫ್ಯೂಷನಲ್ಲಿ ಹಾಗೆ ಮಾತಾಡ್ಬಿಟ್ವಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇಟ್ಸ್ ಓಕೆ, ದಟ್ಸ್ ಗುಡ್. ನಾವು ಅಂತ ಒಳ್ಳೆ ಭಾವನೆಯಿಂದಲೇ ಬಂದಿದ್ದು. ಮೈ ಸನ್ ಇಸ್ ಲೈಕ್ ಎ ಅಪರಂಜಿ. ಅವನು ಬಹಳ ಒಳ್ಳೆ ಮನಸ್ಸು, ಯಾವತ್ತೂ ಯಾವ ತಪ್ಪು ಮಾಡೋನಲ್ಲ. ಸರ್, ಹಾಗಾದರೆ ಮದುವೆ ಡೇಟ್ ಬಗ್ಗೆ ಮಾತಾಡ್ಬೋದಲ್ಲ? ನೋಡಿ ಮಿಸ್ಟರ್ ನರಹರಿ, ಇವತ್ತು ನನ್ನ ಸಣ್ಣ ಸ್ವಲ್ಪ ರೆಸ್ಟ್ಲೆಸ್ ಆಗಿದ್ದಾನೆ, ಕನ್ಫ್ಯೂಷನಲ್ಲಿದ್ದಾನೆ. ಈಗ ಮದುವೆ ವಿಷಯ ಮಾತಾಡಬೇಡ, ಇನ್ನೊಂದು ದಿವಸ ಬರ್ತೀವಿ, ಅವಾಗ ಮಾತಾಡೋಣ. ಗೀತಾ ಹೊರಡೋಣ? ಅಯ್ಯಯ್ಯೋ, ಹಾಗೆ ಹೊರಟ್ಬಿಟ್ರಲ್ಲ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಪರವಾಗಿಲ್ಲ, ನಾವು ಮನೆಗೆ ಹೋಗ್ತೀವಿ. ಕಮಲ್ಗೆ ರೆಸ್ಟ್ ಬೇಕು. ಹಾಂ, ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ನೀವು ಯಾರೂ ಹಿಂಜರಿಬೇಡಿ. ನೀವು ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಸರಿ, ನಾವು ಹೊರಡ್ತೀವಿ. ನಮ್ಮ ಸೊಸೆ ಹೇಳಿಬಿಡಿ ನಾವು ಹೊರಟ್ವಿ ಅಂತ. ಆಮೇಲಿಂದ ಕಮಲ್ ಹತ್ರ ಫೋನ್ ಮಾಡಿಸ್ತೀನಿ. ಬರ್ತೀವಿ. ಎಲ್ಲ ಸರಿಯಾಗಿದ್ದಿದ್ರೆ ಸಾಕ್ಷಿ ಮದುವೆ ಡೇಟ್ ಫಿಕ್ಸ್ ಆಗಿ ಹೋಗೋದು. ಈ ಅತ್ತೆ ಅಭೂತ ಸೇರ್ಕೊಂಡು ಎಲ್ಲ ಹಾಳು ಮಾಡ್ಬಿಟ್ರು. ಎಲ್ಲ ಭೂತದ್ದೇ ಕರಾಮತ್ತು. ಎಲ್ಲ ಆದ್ಮೇಲೆ ಆ ಭೂತ ಸುಮ್ಮನೆ ಬಿಡ್ತೀನಿ. ಬರೀ ರನ್ಔಟ್ ಅಲ್ಲ, ಕೂಡೆಗೆ ಬಾಲ್ ಎಸ್ತು ರಿಟೈರ್ಡ್ ಹರ್ಟ್ ಮಾಡ್ತೀನಿ. ಹಳ್ಳಿ ಅಂದ್ರೆ ಹೋಗಾಯ್ತು. ಈಗ ಸಾಕ್ಷಿ ರೂಮಲ್ಲಿ ಯಾವನ್ ಸಿಗ್ತಾನೋ ಅವ್ನು ತಿಥಿ ಆಗೋಗುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ?
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.